ಕಥೆಗಳು ಜಗತ್ತಿನ ಎಲ್ಲ ಭಾವನೆಗಳ ಬುತ್ತಿಯ ಮಿನಿಮಿಲ್ಸಿದ್ದ ಹಾಗೆ. ಆದರೆ ಅವುಗಳ ವಿಸ್ತಾರ ಮಾತ್ರ ಅಪಾರ. ಅದರ ಒಂದು ತುತ್ತು ಬಾಲ್ಯದ ಯೌವನದ ಅವಾಂತರಗಳನ್ನು, ಹಳೆಯ ಪ್ರೇಯಸಿಯ ನೆನಪಿನ ವೇದನೆಯನ್ನು ನಮಗೆ ಮುಟ್ಟಿಸಿ ಮಾಯವಾಗಿಬಿಡ್ತದೆ. ಮುಗುಳ್ನಗೆ, ಆಶ್ಚರ್ಯ, ಕೌತುಕ ತುಂಬಿರುವ ನಿಧಿ ಅನಿರೀಕ್ಷಿತವಾಗಿ ಸಿಕ್ಕಂತೆ. ದಿನನಿತ್ಯದ ಯಾಂತ್ರಿಕ ಬದುಕು, ಸಮಯದ ಅಭಾವ ನಮ್ಮ ಮಲತಾಯಿಯಂತೆ ನುಸುಳಿ ನಮ್ಮ ನಿಧಿಯನ್ನು ನಮ್ಮಿಂದ ವಂಚಿಸಿದೆಯೇ? ನಗುವನ್ನು, ನೆನಪುಗಳ ಪುಲಕವನ್ನು, ಅನುಭವಗಳನ್ನು ನಮ್ಮಿಂದ ದೂರ ಮಾಡಿದೆಯೇ? ಕಾಲ ಬದಲಾದರೂ, ಸಮಯ ಕಡಿಮೆಯಾದರೂ ಭಾವನೆಗಳು ಬದಲಾಗೋದಿಲ್ಲ. ಅದರ ಅನುಭವದ ರೀತಿ ಮಾತ್ರ ಬದಲಾಗ್ತಾ ಹೋಗುತ್ತೆ ಅಷ್ಟೇ. ನಾಟಕದಿಂದ ಸಿನಿಮಾದವರೆಗೆ, ಫೋಟೋ ಆಲ್ಬಮ್ನಿಂದ ಮೊಬೈಲ್ನವರೆಗೆ ಈ ಬದಲಾವಣೆ ನಮ್ಮ ಕಥೆಗಳಿಗೆ ಯಾಕೆ ಅನ್ವಯ ಆಗಬಾರ್ದು? ನಿಮಗೆ ಈ ಕಥೆಗಳು ನಿಮ್ಮ ಲಾಂಗ್ ಡ್ರೈವ್ಗಳಲ್ಲಿ, ಬೋರ್ ವೀಕೆಂಡ್ಗಳಲ್ಲಿ, ವಿರಹ ವೇದನೆಗಳಲ್ಲಿ, ಅಡುಗೆ ಮನೆಯಲ್ಲಿ ಯಾಕೆ ಜೊತೆಯಾಗಬಾರದು? ಈ ಸಿಡಿ ನಿಮ್ಮ ಮಕ್ಕಳಿಗೆ ಯಾಕೆ ಅಜ್ಜಿಯಾಗಿ ಕತೆ ಹೇಳಬಾರದು? ಈ ಹಿನ್ನೆಲೆಯಲ್ಲಿ ಕನ್ನಡದ ಆಯ್ದ ಚಿರಪರಿಚಿತ ಕತೆಗಾರರಾದ ಪೂರ್ಣಚಂದ್ರ ತೇಜಸ್ವಿ, ನಾ ಡಿಸೋಜ, ಜಯಂತ್ ಕಾಯ್ಕಿಣಿ, ರವಿ ಬೆಳಗೆರೆ, ವಸುಧೇಂದ್ರ ಮತ್ತು ವಿಕ್ರಮ್ ಹತ್ವಾರ್ ರವರ ಸಣ್ಣ ಕತೆಗಳ ಶ್ರವ್ಯ ಸಾಂದ್ರಿಕೆ ಅಡಕ ನಿಮ್ಮನ್ನು ತಲುಪುತ್ತಿದೆ. ಈ 6 ಕತೆಗಳು ನಿಮ್ಮನ್ನು ನಗಿಸುವ, ಯೋಚನೆ ಮಾಡಲು ಒತ್ತಾಯಿಸುವ, ಮನುಷ್ಯನ ಸಣ್ಣತನ ಮತ್ತು ಉದಾರತೆಯ ನಿದರ್ಶನಗಳನ್ನು ಸಾರಿದರೆ ನಮ್ಮ ಶ್ರಮ ಸಾರ್ಥಕ. ನೀವು ಯಾವುದೋ ಬೇರೆ ಊರಲ್ಲೋ ಅಥವಾ ವಿದೇಶದಲ್ಲೋ ನಿಮ್ಮ ಬದುಕು ನಡೆಸ್ತಾ ಇದ್ದರೂ ಕೂಡ ಈ ಸಣ್ಣ ಕತೆಗಳ ಆಡಿಯೋ ಸಿಡಿ ನಿಮ್ಮ ಬೇರಿನ ನೆನಪನ್ನು, ಮಣ್ಣಿನ ಸೊಗಡನ್ನು ನಿಮಗೆ ತರಲಿ. ನಿಮಗೆ ಸಂಗಾತಿ ಆಗಲಿ, ನಿಮ್ಮ ಮಕ್ಕಳಿಗೆ ಕನ್ನಡದ ಸ್ನೇಹಿತರಾಗಲಿ. ಅಪ್ಪ ಅಮ್ಮನ ಸ್ನೇಹಿತರ ಮುಖಗಳು ಈ ಕತೆಗಳ ಮೂಲಕ ನಿಮಗೆ ಕಾಣಿಸ್ಲಿ ಅನ್ನೋದೇ ಈ ಯತ್ನದ ಆಶಯ. ಮತ್ತೊಂದು ವಿಷಯ ಗಮನಿಸಿ, ನೀವು ಕೊಂಡ್ಕೊಳ್ಳೋ ಪ್ರತಿ ಆಡಿಯೋ ಸಿಡಿಯ ಎಲ್ಲ ಲಾಭಾಂಶ ಅವಿರತ ಪ್ರತಿಷ್ಠಾನದ ಮೂಲಕ ಗಡಿನಾಡ ಕನ್ನಡ ಸರ್ಕಾರಿ ಶಾಲೆಗಳ ಗ್ರಾಮೀಣ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಮೀಸಲು ಅನ್ನೋದು ವಿಶೇಷ. ಕೆಲವು ಚಿಕ್ಕ ಕಥೆಗಳು ದೊಡ್ಡ ಕಥೆಗಳನ್ನು ಪ್ರಾರಂಭಿಸೋ ಹಾಗೆ. ಕೇಳಿ ಕಥೆಯ ಒಂದಲ್ಲ 6. ಕೇಳಿ ಕಥೆಯ ಒಂದಲ್ಲ 6.